ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ. ಜೋಗ್ ಫಾಲ್ಸ್ ಪ್ರವಾಸಿಗರಿಗೆ ಗುಡ್ ನ್ಯೂಸ್ ಹೊಂದಿದೆ. ಇಷ್ಟು ದಿನ ಪ್ರವಾಸಿಗರಿಗೆ ವಿಧಿಸಿದ್ದ ನಿರ್ಬಂಧ ತೆರವುಗೊಳಿಸಲಾಗಿದ್ದು, ಮೇ 1ರ ಗುರುವಾರದಿಂದ ಜೋಗ ಜಲಪಾತವು ಪ್ರವಾಸಿಗರ ವೀಕ್ಷಣೆಗೆ ಮುಕ್ತವಾಗಿದೆ. ಶಿವಮೊಗ್ಗದ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತದ ಅಭಿವೃದ್ಧಿ ಕಾಮಗಾರಿಗಳ ಕಾರಣ ಜನವರಿಯಿಂದ ಏಪ್ರಿಲ್ 30ರ ತನಕ ಜೋಗಕ್ಕೆ ಪ್ರವಾಸಿಗರ ಹಾಗೂ ಸಾರ್ವಜನಿಕರ ಪ್ರವೇಶವನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿತ್ತು. ಇದೀಗ ಮೇ 1ರಿಂದ ಜೋಗ ಜಲಪಾತದ ವೀಕ್ಷಣೆಗೆ ಮತ್ತೆ ಪ್ರವೇಶ ಕಲ್ಪಿಸಲಾಗಿದೆ ಅಂತ ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜೋಗದಲ್ಲಿ ಶರಾವತಿ ನದಿ, ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಹೆಸರಿನ ಜಲಧಾರೆಗಳ ಮೂಲಕ ಧುಮ್ಮಿಕ್ಕುತ್ತದೆ. ಮಳೆಗಾಲದಲ್ಲಿ ಜೋಗದ ಸೌಂದರ್ಯವನ್ನು ಸವಿಯುವುದು ಒಂದು ಅವಿಸ್ಮರಣೀಯ ಅನುಭವ. ದಟ್ಟವಾದ ಕಾಡು ಮತ್ತು ಗುಡ್ಡಗಳ ನಡುವಲ್ಲಿ ಶರಾವತಿ ನದಿಯು ಹರಿದು ಅತಿ ಎತ್ತರದಿಂದ ಭೋರ್ಗರೆಯುತ್ತಾ 4 ಸೀಳಾಗಿ ಧುಮುಕುತ್ತಿರುವ ಜೋಗ ಜಲಪಾತದ ವೈಭವವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಅದನ್ನ ಕಣ್ತುಂಬಿಕೊಂಡೇ ಆನಂದಿಸಬೇಕು. ಸರ್ವ ಋತು ಜೋಗ ಎಂಬ ಹೆಸರಿನಲ್ಲಿ ಸರ್ಕಾರ ಜೋಗ ಜಲಪಾತದ ಅಭಿವೃದ್ಧಿ ಕಾರ್ಯವನ್ನ ಕೈಗೊಂಡಿದೆ. ಪ್ರವಾಸಿ ತಾಣವಾಗಿ ಜೋಗವನ್ನ ಅಭಿವೃದ್ಧಿಪಡಿಸಲು 183 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ. ಸುಂದರವಾದ ಜೋಗ ಜಲಪಾತದಲ್ಲಿ ಪ್ರವಾಸಿಗರಿಗೆ ಅಗತ್ಯ ಮೂಲ ಸೌಕರ್ಯವನ್ನ ಒದಗಿಸಲು ಕೈಗೊಂಡ ಹಲವು ಕಾಮಗಾರಿಗಳು ಪೂರ್ಣಗೊಂಡಿವೆ. ಈ ಮೂಲಕ ಮೊದಲಿಗಿಂತ ಜೋಗ ಪ್ರವಾಸಿಗರಿಗೆ ವಿಭಿನ್ನ ಅನುಭವ ನೀಡಲಿದೆ. ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ದಕ್ಷಿಣ ಕಾಶಿ ನಂಜನಗೂಡು ಶ್ರೀಕಂಠೇಶ್ವರ ಮತ್ತೆ ಕೋಟ್ಯಾಧೀಶರಾಗಿದ್ದಾರೆ. ಶ್ರೀಕಂಠೇಶ್ವರ ಸ್ವಾಮಿ ದೇಗುಲದ ಹುಂಡಿ ಎಣಿಕೆ ನಡೆದಿದ್ದು, ಒಂದೇ ತಿಂಗಳಲ್ಲಿ 2,59 ಲಕ್ಷಕ್ಕೂ ಅಧಿಕ ಹಣ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿದೆ. ಅಲ್ಲದೆ 103 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿಯನ್ನು ಕೂಡ ಭಕ್ತರು ನಂಜುಂಡನಿಗೆ ಸಮರ್ಪಿಸಿದ್ದಾರೆ. ಹಣ, ಬೆಳ್ಳಿ, ಚಿನ್ನದ ಜೊತೆ ಈ ವೇಳೆ 24 ವಿದೇಶಿ ಕರೆನ್ಸಿಗಳು ಕೂಡ ದೊರೆತಿದೆ. ಕರ್ನಾಟಕದ 2 ಗ್ರಾಮೀಣ ಬ್ಯಾಂಕ್ಗಳು ವಿಲೀನಗೊಂಡಿವೆ. ಧಾರವಾಡದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಹಾಗೂ ಬಳ್ಳಾರಿಯಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪರಸ್ಪರ ವಿಲೀನಗೊಂಡಿವೆ. ಆ ಮೂಲಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಉದಯಗೊಂಡಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸರ್ಕಾರಿ ಸ್ವಾಮ್ಯದಲ್ಲಿಯೇ ಮುಂದುವರಿಯಲಿದೆ. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 15% ಹಾಗೂ ಕೆನರಾ ಬ್ಯಾಂಕ್ 35% ಪಾಲುದಾರಿಕೆಯನ್ನು ಹೊಂದಿವೆ. ಈ ಬ್ಯಾಂಕ್ 1751 ಶಾಖೆಯೊಂದಿಗೆ 10,54,851 ಕೋಟಿ ವಹಿವಾಟು ನಡೆಸಲಿದೆ. ಕೇಂದ್ರ ಹಣಕಾಸು ಸಚಿವಾಲಯವು ಒಂದು ರಾಜ್ಯ ಒಂದು ಬ್ಯಾಂಕ್ ಯೋಜನೆಯನ್ನ ದೇಶಾದ್ಯಂತ ಜಾರಿಗೆ ತಂದಿದೆ. ಸರ್ಕಾರದ ಹೊಸ ಯೋಜನೆ ಪ್ರಕಾರ ರಾಜ್ಯದಲ್ಲಿ ಈಗಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಗಳು ವಿಲೀನಗೊಂಡಿವೆ. ಪಾಪ ಕರ್ಮಗಳನ್ನೇ ಮಾಡಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿರುವ ದುಷ್ಟ ಪಾಕಿಸ್ತಾನ ಈಗ ಭಾರತ ತಮಗೆ ಏನ್ ಮಾಡ್ಬಿಡತ್ತು ಅಂತ ಬೆದರಿ ಹೆದರಿ ಕುಳಿತಿದೆ. ಭಾರತದ ಮುಂದಿನ ನಡೆ ಏನು ಅಂತ ತಿಳಿಯದೆ ಪಾಕ್ ಗಡಗಡ ನಡುಗುತ್ತಿದೆ. 24ರಿಂದ 36 ಗಂಟೆಯೊಳಗೆ ಭಾರತ ನಮ್ಮ ಮೇಲೆ ದಾಳಿ ನಡೆಸಬಹುದು, ಭಾರತ ಮಿಲಿಟರಿ ದಾಳಿಯನ್ನ ಯೋಜಿಸುತ್ತಿದೆ ಎಂದು ಸೂಚಿಸುವ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿಯನ್ನು ನಾವು ಹೊಂದಿದ್ದೇವೆ ಎಂದು ಪಾಕ್ ಸಚಿವ ಅತ್ತಾವುಲ್ಲಾ ತರಾರ್ ಹೇಳಿದ್ದಾರೆ. ಇದೀಗ ಭಾರತ ಏನು ಮಾಡಬಹುದು ಎನ್ನುವ ಭಯದಲ್ಲಿ ಪಾಕಿಸ್ತಾನವಿದ್ದು ಮುಂದಿನ 36 ಗಂಟೆಯೊಳಗೆ ದಾಳಿ ನಡೆಸಬಹುದು ಎಂದು ಹೆದರಿ ಕುಳಿತಿದೆ. ಭಾರತೀಯ ಸೇನಾ ದಾಳಿಯ ಬೆದರಿಕೆ ಪಾಕಿಸ್ತಾನ ಸೇನೆಯೊಳಗೆ ಅವ್ಯವಸ್ಥೆಯನ್ನೇ ಹುಟ್ಟು ಹಾಕಿದೆ. ಅಲ್ಲದೆ ಈಗಾಗಲೇ ಪಾಕಿಸ್ತಾನವನ್ನ ಮಟ್ಟ ಹಾಕಲು, ಉಗ್ರರ ಹುಟ್ಟಡಗಿಸಲು ಭಾರತೀಯ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ಪರಮಾಧಿಕಾರವನ್ನ ನೀಡುವ ಮೂಲಕ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ತಮಗೆ ಏನು ಮಾಡಿಬಿಡತ್ತು ಅಂತ ಬೆದರಿ ನಡುಗುತ್ತಿರುವ ಪಾಕಿಸ್ತಾನದಲ್ಲಿ ಸಾವಿರಾರು ಸೈನಿಕರು, ಸೇನಾಧಿಕಾರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜಾಗ ಖಾಲಿ ಮಾಡುತ್ತಿದ್ದಾರೆ. ಭಾರತೀಯ ಸೇನಾ ದಾಳಿಯ ಬೆದರಿಕೆ ಪಾಕಿಸ್ತಾನ ಸೇನೆಯೊಳಗೆ ಅವ್ಯವಸ್ಥೆಯನ್ನೇ ಹುಟ್ಟು ಹಾಕಿದೆ. ಕಳೆದ 72 ಗಂಟೆಗಳಲ್ಲಿಯೇ 250 ಅಧಿಕಾರಿಗಳು ಸೇರಿದಂತೆ 1450 ಪಾಕ್ ಸೈನಿಕರು ರಾಜೀನಾಮೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಸುಮಾರು 5,000 ಸೈನಿಕರು ಮತ್ತು ಅಧಿಕಾರಿಗಳು ಪಾಕಿಸ್ತಾನಿ ಸೇನೆಯನ್ನ ತೊರೆದಿದ್ದಾರೆ. ಇದನ್ನ ನಾವು ಹೇಳ್ತಿಲ್ಲ, ಬದಲಿಗೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರಿಗೆ ಬರೆದ ಪತ್ರದಲ್ಲಿ ಲೆಫ್ಟಿನೆಂಟ್ ಜನರಲ್ ಉಮರ್ ಅಹಮದ್ ಬುಖಾರಿ ಅವರು ಸಾವಿರಾರು ಸೈನಿಕರು ರಾಜೀನಾಮೆ ನೀಡುತ್ತಿದ್ದಾರೆ ಅಂತ ಬಹಿರಂಗಪಡಿಸಿದ್ದಾರೆ.
ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರು ಈ ದಾಳಿ ನಡೆಸುವ ಸುಮಾರು 1 ವಾರದ ಮುನ್ನವೇ ಕಾಶ್ಮೀರವನ್ನ ತಲುಪಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ವೇಳೆ ಕಾಶ್ಮೀರದ ಸ್ಥಳೀಯ ಉಗ್ರರು ಹಲವಾರು ಪ್ರವಾಸಿ ಸ್ಥಳಗಳಿಗೆ ಸುತ್ತಾಡಿ ದಾಳಿಗೆ ಹೊಂಚು ಹಾಕಿದ್ದು, ಅಂತಿಮವಾಗಿ ಭದ್ರತೆ ಕಡಿಮೆ ಇದ್ದ ಕಾರಣ ಪಹಲ್ಗಾಮ್ನ ಬೈಸರನ್ ಕಣಿವೆಯನ್ನು ಭಯೋತ್ಪಾದಕ ದಾಳಿ ನಡೆಸಲು ಸರಿಯಾದ ಸ್ಥಳ ಎಂದು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇದಕ್ಕೂ ಮುನ್ನ ಭಯೋತ್ಪಾದಕರು ಪಹಲ್ಗಾಮ್ನ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳಾದ ಅರು ಕಣಿವೆ, ಬೇತಾಬ್ ಕಣಿವೆ ಮತ್ತು ಬೈಸನ್ಗಳನ್ನ ವೀಕ್ಷಿಸಿದ್ದರು. ಇಬ್ಬರು ಸ್ಥಳೀಯ ಭಯೋತ್ಪಾದಕರು ದಾಳಿಗೆ ಸ್ಥಳಗಳನ್ನ ಹುಡುಕಾಡಿದ್ದರೆ ಉಳಿದ 5 ಪಾಕ್ ಉಗ್ರರು ನಂತರ ಬಂದು ಕೂಡಿಕೊಂಡಿದ್ದಾರೆ. ಇನ್ನು ಆರಂಭದಲ್ಲಿ ಭಯೋತ್ಪಾದಕರು ಬೇತಾಬ್ ಕಣಿವೆಯನ್ನ ಗುರಿಯಾಗಿಸಲು ಯೋಜಿಸಿದ್ದರು. ಆದರೆ ಕೊನೆಯ ಕ್ಷಣದಲ್ಲಿ ಆ ಯೋಜನೆಯನ್ನ ಬದಲಾಯಿಸಿ ಬೈಸರನ್ ಪ್ರವಾಸಿ ತಾಣವನ್ನ ಆಯ್ಕೆ ಮಾಡಿಕೊಂಡಿದ್ದರಂತೆ. ಯಾಕಂದ್ರೆ ಇಲ್ಲಿ ದಾಳಿ ನಡೆಸಿದ ನಂತರ ಭಯೋತ್ಪಾದಕರು ತಪ್ಪಿಸಿಕೊಳ್ಳಲು ಈ ಸ್ಥಳ ಸಹಕಾರಿಯಾಗಿತ್ತು ಎಂಬ ಲೆಕ್ಕಾಚಾರದಲ್ಲಿ ಉಗ್ರರು ಇದೇ ಸ್ಥಳವನ್ನ ಫೈನಲ್ ಮಾಡಿದ್ದಾರೆ. ಆ ಬಳಿಕ ಏಪ್ರಿಲ್ 20ರಂದು ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ಬೈಸರನ್ ಕಡೆಗೆ ಏರಲು ಪ್ರಾರಂಭಿಸಿದ್ರು. 2 ದಿನಗಳ ಕಾಲ್ನಡಿಗೆಯ ನಂತರ ಬೈಸರನ್ ಬಳಿಯ ಕಾಡುಗಳನ್ನು ತಲುಪಿದ್ರು. ಆ ನಂತರ ಅಲ್ಲಿ ಅದಾಗಲೇ ಈ ಸ್ಥಳ ವೀಕ್ಷಣೆ ನಡೆಸಿ ದಾಳಿಗೆ ಪ್ಲಾನ್ ಅಂತಿಮಗೊಳಿಸಿದ್ದ ಸ್ಥಳೀಯ ಭಯೋತ್ಪಾದಕರನ್ನ ಭೇಟಿಯಾದರು. ಈ ವೇಳೆ ಉಗ್ರರ ಗುಂಪು 2 ದಿನಗಳ ಕಾಲ ಅಲ್ಲಿಯೇ ಇದ್ದು ಏಪ್ರಿಲ್ 22ರಂದು ದಾಳಿ ನಡೆಸಿದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ದಾಳಿ ನಡೆಸುವುದರಿಂದ ಕಾಡಿನಲ್ಲಿ ಕಣ್ಮರೆಯಾಗಲು ಸುಲಭವಾಗುತ್ತದೆ. ಕೆಲ ಸಮಯದಲ್ಲೇ ಸಂಜೆ ಕತ್ತಲು ಆವರಿಸುವ ಕಾರಣ ಉಗ್ರರು ರಾತ್ರಿಯಲ್ಲಿ ಕಾಡಿನ ಒಳಗೆ ನುಸುಳಿ ತಪ್ಪಿಸಿಕೊಳ್ಳಲು ಸುಲಭವಾಗುತ್ತದೆ ಎಂಬ ಮಾಸ್ಟರ್ ಪ್ಲಾನ್ನೊಂದಿಗೆ ಈ ದಾಳಿ ನಡೆಸಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಯ ಕುರಿತು ಪಾಕಿಸ್ತಾನಿ ಪ್ರಜೆಗಳನ್ನ ತೃಪ್ತಿಪಡಿಸುವ ಸಲುವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮಾಜಿ ಕ್ರಿಕೆಟಿಗ ಶಹೀದ್ ಅಫ್ರಿದಿಗೆ ಭಾರತ ಸರ್ಕಾರ ಶಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿಯ ಯೂಟ್ಯೂಬ್ ಚಾನೆಲ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಿದೆ. ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಶಹೀದ್ ಅಫ್ರಿದಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಪ್ರಚಾರ ಮತ್ತು ಕಾಶ್ಮೀರದ ಉಗ್ರ ದಾಳಿಯನ್ನ ಸಮರ್ಥಿಸಿಕೊಂಡ ಆರೋಪದ ಮೇಲೆ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ಬಗ್ಗೆ ಟಿವಿ ಸಂದರ್ಶನದಲ್ಲಿ ಮಾತನಾಡುವ ವೇಳೆ ಈ ದಾಳಿಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ, ಬದಲಾಗಿ ಭಾರತವೇ ತನ್ನ ಜನರನ್ನ ಕೊಂದು ನಮ್ಮ ಮೇಲೆ ಆರೋಪ ಮಾಡ್ತಿದೆ ಎಂದಿದ್ದರು. ಹೀಗಾಗಿ ಅಫ್ರಿದಿ ವಿರುದ್ಧ ಕೇಂದ್ರ ಕಠಿಣ ನಿಯಮ ತೆಗೆದುಕೊಂಡಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸಿಂಧು ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದ್ದು, ಪಾಕಿಸ್ತಾನದಲ್ಲಿ ಈಗ ಜಲಕ್ಷಾಮದ ಭೀತಿ ಎದುರಾಗಿದೆ. ಸಿಂಧು ನದಿ ನೀರು ಬಿಡುಗಡೆಯ ಮೇಲಿನ ನಿರ್ಬಂಧದಿಂದ ಪಾಕಿಸ್ತಾನದ ಪ್ರಮುಖ ನೀರಿನ ಮೂಲವಾದ ಚನಾಬ್ ನದಿಯಲ್ಲಿ ನೀರಿನ ಪ್ರಮಾಣ ತಗ್ಗಿದ್ದು ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಸಿಯಾಲ್ಕೋಟ್ ಬಳಿ ಚನಾಬ್ ನದಿಯ ಉಪಗ್ರಹ ಚಿತ್ರಗಳ ಬಿಡುಗಡೆಯಾಗಿದ್ದು ನದಿ ನೀರಿನ ಮಟ್ಟ ಭಾರಿ ಇಳಿಕೆಯಾಗಿರುವ ದೃಶ್ಯ ಸೆರೆಯಾಗಿದೆ. ಏಪ್ರಿಲ್ 26ರಂದು ನದಿಯಲ್ಲಿ ನೀರು ಹರಿಯುತ್ತಿದ್ದರೆ ಏಪ್ರಿಲ್ 29ರಂದು ನೀರಿನ ಮಟ್ಟ ಕುಸಿದಿರುವುದು ಉಪಗ್ರಹ ಚಿತ್ರದಲ್ಲಿ ದಾಖಲಾಗಿದೆ. ಭಾರತದೊಂದಿಗೆ ಮಿಲಿಟರಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನಕ್ಕೆ ಮರ್ಮಾಘಾತವಾಗಿದೆ. ಭಾರತ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಂತೆ ಪಾಕ್ನ ಷೇರು ಮಾರುಕಟ್ಟೆ ತಲ್ಲಣಗೊಂಡಿದೆ. ಪಾಕಿಸ್ತಾನ ಷೇರು ಮಾರುಕಟ್ಟೆಯಲ್ಲಿ ಪ್ರಮುಖ ಕಂಪನಿಗಳ ಷೇರು ಮೌಲ್ಯವೂ ಕೂಡ ಪಾತಾಳಕ್ಕೆ ಕುಸಿದಿದೆ. ಮೊದಲೇ ದಿವಾಳಿ ಎದ್ದಿರುವ ಪಾಕ್ನಲ್ಲಿ ಭಾರತ ಕೊಡುತ್ತಿರುವ ಒಂದೊಂದು ಏಟು ಇನ್ನಷ್ಟು ಸಂಕಷ್ಟಕ್ಕೆ ದೂಡುತ್ತಿದೆ. ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ನ ಪ್ರಮುಖ ಸೂಚ್ಯಂಕ KSE 100 ವಹಿವಾಟಿನಲ್ಲಿ ಸಮಯದಲ್ಲಿ 3200ಕ್ಕೂ ಹೆಚ್ಚು ಪಾಯಿಂಟ್ಗಳ ಕುಸಿತ ಕಂಡಿದ್ದು ಹೂಡಿಕೆದಾರರಲ್ಲಿ ತೀವ್ರ ಕಳವಳ ಮೂಡಿಸಿದೆ. ಮಂಗಳವಾರ ರಾತ್ರಿ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಭಾರತ ಮಿಲಿಟರಿ ಕ್ರಮ ತೆಗೆದುಕೊಳ್ಳಬಹುದು ಎಂಬುದಾಗಿ ಗುಪ್ತಚರ ಮಾಹಿತಿಯೊಂದು ಬಂದಿದೆ ಅಂತ ಹೇಳಿಕೊಂಡಿದ್ದರು. ಈ ಹೇಳಿಕೆಯ ನಂತರ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ ಕಡಿಮೆಯಾಗ್ತಿದ್ದಾರೆ ಅಂತ ಖಿನ್ನತೆಗೆ ಜಾರಿದ್ದ ಯುವತಿ ನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಇನ್ಸ್ಟಾದಲ್ಲಿ 3.5 ಲಕ್ಷ ಫಾಲೋವರ್ಸ್ ಹೊಂದಿದ್ದ ಮಿಶಾ ಅಗರ್ವಾಲ್ ಎಂಬ ಕಂಟೆಂಟ್ ಕ್ರಿಯೇಟರ್ 1 ಮಿಲಿಯನ್ ಫಾಲೋವರ್ಸ್ ಹೊಂದುವ ಗುರಿ ಇಟ್ಟುಕೊಂಡಿದ್ದರು. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ನಿರಂತರವಾಗಿ ಇದ್ದ 3.5 ಲಕ್ಷ ಫಾಲೋವರ್ಸ್ ಕೂಡ ಒಬ್ಬೊಬ್ಬರೇ ಅನ್ಫಾಲೋ ಮಾಡುತ್ತಾ ಬಂದುದರಿಂದ ದಿನೇ ದಿನೇ ಅವರ ಫಾಲೋವರ್ಸ್ ಕಡಿಮೆಯಾಗ್ತಿದ್ರು. ಇದರಿಂದ ಡಿಪ್ರೆಷನ್ಗೆ ಜಾರಿದ್ದ ಮಿಶಾ ಅಗರ್ವಾಲ್ ಇದನ್ನ ತಮ್ಮ ಸಹೋದರಿಯ ಬಳಿ ಹೇಳಿಕೊಂಡು ನಿತ್ಯವೂ ಅಳುತ್ತಿದ್ದರಂತೆ. 1 ಮಿಲಿಯನ್ ಫಾಲೋವರ್ಸ್ ಗಳಿಸಬೇಕೆನ್ನುವ ಗುರಿ ಹೊಂದಿದ್ದ ಆಕೆಗೆ ಇರುವ ಫಾಲೋವರ್ಸ್ ಕೂಡ ಕಮ್ಮಿ ಆಗ್ತಿರೋದು ಮಾನಸಿಕ ಖಿನ್ನತೆಗೆ ಜಾರುವಂತೆ ಮಾಡಿದೆ. ಮಿಶಾ ಅಗರ್ವಾಲ್ ತಮ್ಮ 25ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇನ್ನೆರಡೇ ದಿನ ಬಾಕಿ ಇರುವಾಗ ಏಪ್ರಿಲ್ 24ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅವರ ದಿಢೀರ್ ಸಾವಿನ ಹಿಂದಿನ ಕಾರಣ ಅರಿಯದ ಕುಟುಂಬಸ್ಥರು, ಫಾಲೋವರ್ಸ್ ಆಘಾತಕ್ಕೆ ಒಳಗಾಗಿದ್ದರು. ಸದ್ಯ ಮೃತ ಮಿಶಾ ಅಗರ್ವಾಲ್ ಅವರ ಸಹೋದರಿ ಇದೀಗ ಅವರ ಸಾವಿನ ಹಿಂದಿನ ಕಾರಣವನ್ನ
ರಿವೀಲ್ ಮಾಡಿದ್ದಾರೆ. ಮಿಲಿಯನ್ ಫಾಲೋವರ್ಸ್ ಗಳಿಸಬೇಕೆನ್ನುವ ಗುರಿ ಹೊಂದಿದ್ದ ಆಕೆಗೆ ಇರುವ ಫಾಲೋವರ್ಸ್ ಕೂಡ ಕಮ್ಮಿ ಆಗ್ತಿರೋದು ಮಾನಸಿಕ ಖಿನ್ನತೆಗೆ ಜಾರುವಂತೆ ಮಾಡಿತ್ತಂತೆ. ಫಾಲೋವರ್ಸ್ ಗಳು ಕಡಿಮೆಯಾದ್ರೆ ಏನ್ ಮಾಡಬೇಕು ಅಂತ ದುಃಖಿಸುತ್ತಿದ್ದಳಂತೆ. ಫಾಲೋವರ್ಸ್ ಗಳು ಕಡಿಮೆ ಆದದ್ದಕ್ಕೆ ಖಿನ್ನತೆಗೆ ಒಳಗಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಕುಟುಂಬಸ್ಥರು ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಅಲ್ಲದೆ ಮಿಶಾ ಅಗರ್ವಾಲ್ ತಮ್ಮ ಮೊಬೈಲ್ ವಾಲ್ಪೇಪರ್ ನಲ್ಲೂ ಕೂಡ 1 ಮಿಲಿಯನ್ ಫಾಲೋವರ್ಸ್ ಆಗುತ್ತದೆ ಎನ್ನುವ ಸ್ಕ್ರೀನ್ ಶಾಟ್ ಹಾಕಿಕೊಂಡಿದ್ರಂತೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.